ಏಪ್ರಿಲ್ 20ರಿಂದ ಮೇನ್ಸ್ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಪ್ರಿಲಿಮ್ಸ್ಗೆ ಈ ಸಬ್ಜೆಕ್ಟ್ಗಳನ್ನು ಓದಲೇಬೇಕು. KS ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಅಭ್ಯರ್ಥಿಗಳಿಗೆ ಆಚಾರ್ಯ IAS ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆ ಈಗಾಗಲೇ ತಿಳಿದಿರುವಂತೆ KPSC 384 ಗಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ಗೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದೆ. ಆದರೆ ಅಧಿಸೂಚನೆ ಹೊರಡಿಸಿದಾಗ ಫೆಬ್ರವರಿ ತಿಂಗಳಲ್ಲಿ ಪ್ರಿಲಿಮ್ಸ್ ಎಕ್ಸಾಮನ್ನು ಮೇ 26ಕ್ಕೆ ನಡೆಸುವುದೆಂದು ನೋಟಿಫಿಕೇಷನಲ್ಲಿ ಅವರು ಹೇಳಿದರು, ನಿರ್ಧಾರ ಆಗಿತ್ತು. ಆದರೆ ಚುನಾವಣೆಯ ಕಾರಣದಿಂದಾಗಿ ಆ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಈಗ ಜುಲೈ 7ಕ್ಕೆ ನಡೆಸುವುದೆಂದು ನಿರ್ಧಾರ ಮಾಡಲಾಗಿದೆ. ಆದರೆ ಪ್ರಿಲಿಮ್ಸ್ ನೋಟಿಫಿಕೇಶನ್ ಬಂದ ತಕ್ಷಣ ತುಂಬ ಜನ ಏನು ಮಾಡಿದ್ರು ಅಂತ ಹೇಳಿದರೆ, ಪ್ರಿಲಿಮ್ಸ್ ಎಕ್ಸಾಮ್ಗೆ ತುಂಬ ಶಾರ್ಟ್ ಟೈಮ್ ಇದೆ ಅಂತ ಹೇಳಿ ಪ್ರಿಲಿಮ್ಸ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಬಹುತೇಕರು ಈ ಏಪ್ರಿಲ್ ಮೊದಲ ವಾರದಲ್ಲಿ ನಮಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಗೊತ್ತಾಗಿದ್ದು, ಅಲ್ಲಿಯವರೆಗೆ ಬಹುತೇಕ ಪ್ರಿಲಿಮ್ಸ್ ಪ್ರಿಪರೇಷನನ್ನು ಒಂದಷ್ಟು ಹಂತಕ್ಕೆ ಮುಗಿಸಿದವರು ಇದ್ದಾರೆ. ಆದರೆ ಈಗ ಪ್ರಿಲಿಮ್ಸ್ ಎಕ್ಸಾಮ್ ಮತ್ತೆ ಮುಂದೆ ಹೋಗುತ್ತೆ, ಅದು ಜುಲೈ ತಿಂಗಳಿಗೆ ಹೋಗ್ತಾ ಇದೆ ಅಂತ ಹೇಳಿದಾಗ ಬಹಳಷ್ಟು ಜನರಿಗೆ ಈಗ ಪ್ರಿಲಿಮ್ಸ್ ಆಲ್ರೆಡಿ ನಮ್ಮದು ಒಂದು ಅರ್ಧ ಹಂತಕ್ಕೆ ಪ್ರಿಪರೇಷನ್ ಆಗಿದೆ, ಮುಂದೆ ಏನು ಮಾಡೋದು ಅನ್ನೋ ಪ್ರಶ್ನೆ ಬಂದಿದೆ. ನಮಗೂ ತುಂಬ ಜನ ಅಭ್ಯರ್ಥಿಗಳು ಆಸ್ಪಿರೆಂಟ್ಸ್ಗಳು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಈ ಥರ ಕೇಳಿದ್ದಾರೆ, ನಾವು ಏನು ಮಾಡಬೇಕು, ಈಗ ಎಕ್ಸ್ಟ್ರಾ ಟೈಮ್ ಸಿಕ್ಕಿರೋದ್ರಿಂದ ಏನು ಮಾಡಬೇಕು ಅಂತ. ಸೊ ಈ ಅಭ್ಯರ್ಥಿಗಳ ಈ ಬೇಡಿಕೆಯ ಅನುಸಾರವಾಗಿ ನಾವು ಆಚಾರ್ಯ IAS ಅಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದರೆ, ಒಂದು ವಿನೂತನವಾದಂತಹ ಮೈನ್ಸ್ ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡೋದಂತ ನಿರ್ಧಾರ ಮಾಡಿದ್ದೀವಿ, KS ಲಕ್ಷ್ಯ ಅನ್ನೋ ಹೆಸರಿನಲ್ಲಿ. ಇದು ಹೇಗೆ ಅಂತ ಹೇಳಿದರೆ, ನಮಗೆ ಕೆಲವೊಂದು ಟಾಪಿಕ್ಸ್ ಸಬ್ಜೆಕ್ಟ್ಸು, ಫಾರ್ ಎಕ್ಸಾಂಪಲ್ ಪೊಲಿಟಿ, ಎಕಾನಮಿ, ಹಿಸ್ಟ್ರಿ, ಇವು ಎರಡೂ ಈ ಸಬ್ಜೆಕ್ಟ್ಗಳೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಈ ತರಹದ ಸಬ್ಜೆಕ್ಟ್ಗಳು ಪ್ರಿಲಿಮ್ಸಲ್ಲೂ ಇದ್ದಾವೆ, ಮೇನ್ಸಲ್ಲೂ ಇದ್ದಾವೆ. ನೀವು ಮೇನ್ಸ್ ಸಿಲೆಬಸ್ಸು ನೋಡಿರ್ತೀರಾ, ಪ್ರಿಲಿಮ್ಸು ಸಿಲೆಬಸ್ಸು ನೋಡ್ತೀರಾ. ಇದು ಕಾಮನ್ ಸಬ್ಜೆಕ್ಟ್ಸು, ಓವರ್ಲ್ಯಾಪ್ ಆಗುವಂತಹ ಸಬ್ಜೆಕ್ಟ್ಸು ಪ್ರಿಲಿಮ್ಸಲ್ಲೂ ಇದ್ದಾವೆ, ಮೇನ್ಸಲ್ಲೂ ಇದ್ದಾವೆ. ಸೊ ನಾವೇನು ನಿರ್ಧಾರ ಮಾಡಿದ್ವಿ ಅಂತ ಹೇಳಿದರೆ, ಪ್ರಿಲಿಮ್ಸ್ ಪ್ರಿಪರೇಷನ್ ನಡೆಸ್ತಿರುವಂತಹ ವಿದ್ಯಾರ್ಥಿಗಳು, ದೋಸ್ ಹೂ ಆರ್ ಸೀರಿಯಸ್, ನಮಗೆ ತುಂಬ ಜನ ಬಂದಿರೋರು ಆಲ್ರೆಡಿ ಮೇನ್ಸ್ ಎಕ್ಸಾಮ್ ಬರೆದವರು, ಕಳೆದ ಬಾರಿ ಇಂಟರ್ವ್ಯೂಗೆ ಹೋದವರು, ಆಸ್ಪಿರೆಂಟ್ಸು, ಅವರು ಬಂದು ಕೇಳ್ಕೊಂಡದ್ದು. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಓವರ್ಲ್ಯಾಪ್ ಇರುವಂತಹ ಸಬ್ಜೆಕ್ಟ್ಸು, ಪೊಲಿಟಿ, ಎಕಾನಮಿ, ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ 6 ಸಬ್ಜೆಕ್ಟ್ಸ್ಗಳ ಮೇಲೆ ಏಪ್ರಿಲ್ 20ರಿಂದ ಮೇನ್ಸ್ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಇದರ ಬೆನಿಫಿಟ್ ಏನು ಅಂತ ನೋಡಿ. ಇದು ನಿಮಗೆ ಪ್ರಿಲಿಮ್ಸ್ಗೆ ನೀವು ಆಲ್ರೆಡಿ ಈ ಸಬ್ಜೆಕ್ಟ್ಗಳನ್ನು ಓದಬೇಕಾಗಿರೋದ್ರಿಂದ ನಿಮಗೆ ಇದು ಹೊಸ ಸಬ್ಜೆಕ್ಟ್ ಅಂತ ಅನ್ಸಲ್ಲ, ಮತ್ತು ಇದರ ಮೇಲೆ ಆನ್ಸರ್ಸ್ ಬರೆಯೋದು ನಿಮಗೆ ಬರ್ಡನ್ ಅಂತ ಅನ್ಸಲ್ಲ. ನೀವು ಹೇಗೂ ಪ್ರಿಲಿಮ್ಸ್ಗೆ ಈ ಸಬ್ಜೆಕ್ಟ್ಗಳನ್ನು ಓದಲೇಬೇಕು, ಪ್ರಿಲಿಮ್ಸ್ಗೆ ಈ ಸಬ್ಜೆಕ್ಟ್ಗಳನ್ನು ಓದಲೇಬೇಕು. ಬಹಳಷ್ಟು ಜನ ಇದನ್ನು ಆಲ್ರೆಡಿ ಓದಿ ಮುಗಿಸಿದವರು ಇದ್ದಾರೆ, ವೆಟರನ್ ಕ್ಯಾಂಡಿಡೇಟ್ಸು ಇದ್ದಾರೆ. ಪ್ರಿಲಿಮ್ಸ್ ನೋಟಿಫಿಕೇಶನ್ ಬಂದ ತಕ್ಷಣ ಪ್ರಿಲಿಮ್ಸ್ಗೆ ಶಾರ್ಟೇಜ್ ಆಫ್ ಟೈಮ್ ಇದೆ ಅಂತ ಹೇಳಿ ಇಮಿಡಿಯೇಟ್ ಪ್ರಿಲಿಮ್ಸ್ ಪ್ರಿಪರೇಷನ್ ಮಾಡಿದವರು, ಇದನ್ನು ಮುಗಿಸಿದವರು ಇದ್ದಾರೆ. ಸೊ ಅಂಥವರಿಗೆ ಇದೇ ಸಬ್ಜೆಕ್ಟ್ಗಳ ಮೇಲೆ ಅವರ ಬರವಣಿಗೆಯ ಕೌಶಲ ಏನಿದೆ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಸೊ ಹಾಗಾಗಿ ಈಗ ನಾವು ಮೇನ್ಸ್ಗೆ ಇಲ್ಲದೆ ಇರೋ ಸಬ್ಜೆಕ್ಟ್ಗಳು, ರೂರಲ್ ಡೆವಲಪ್ಮೆಂಟು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಎಥಿಕ್ಸು, ಇವುಗಳನ್ನು ನಿಮಗೆ ಟೆಸ್ಟ್ ಆಗಿ ಇಡ್ಬೋದಿತ್ತು. ಬಟ್ ಆ ಥರ ಮಾಡಿದರೆ ಯಾವುದೇ ಒಬ್ಬ ಆಸ್ಪಿರೆಂಟಿಗೆ ಅದೊಂದು ಬರ್ಡನ್. ಸೊ ಆ ಥರ ಆಗಬಾರ್ದು, ಬರ್ಡನ್ ಅಂತ ಅನಿಸಬಾರ್ದು. ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಓವರ್ಲ್ಯಾಪ್ ಇರುವಂತಹ ಸಬ್ಜೆಕ್ಟ್ಗಳಿಗೆ ಪರೀಕ್ಷೆ ಮಾಡೋದಂತ ನಿರ್ಧಾರ ಮಾಡಿ ನಾವು ನಿಮಗೆ ವಿನೂತನವಾದ ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಏಪ್ರಿಲ್ 20ರಿಂದ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ಟೆಸ್ಟಲ್ಲಿ ನಿಮಗೆ 10 ಕ್ವಶನ್ ಇರ್ತವೆ, ಫುಲ್ ಲೆಂತು ಇರಲ್ಲ, ಹಾಫ್ ಲೆಂತು. ಸೊ ನಿಮಗೆ ಪ್ರತಿ ಟೆಸ್ಟ್ ಇದ್ದು ಪ್ರತಿ ಕ್ವಶನ್ಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಡಿಟೇಲ್ಡ್ ಸಿನಾಪ್ಸಿಸನ್ನು ಕೊಡಲಾಗುತ್ತೆ, ಹಾಗೂ ಟೆಸ್ಟ್ನ ಡಿಸ್ಕಷನನ್ನು ಕ್ಲಾಸಲ್ಲಿ ಮಾಡಲಾಗುತ್ತೆ. ಅಲ್ಲದೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡಿ ತಜ್ಞರಿಂದ 1-to-1 ಮಾರ್ಗದರ್ಶನವನ್ನು ಕೂಡ ನಿಮಗೆ ನೀಡಲಾಗುತ್ತೆ. ನಿಮ್ಮ ಡೌಟ್ ಕ್ಲಿಯರಿಂಗ್, ನಿಮ್ಮ ಡೌಟ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡಲಾಗುತ್ತೆ. ಸೊ ಇದು ನಮ್ಮ KS ಲಕ್ಷ್ಯ ಟೆಸ್ಟ್ ಸೀರೀಸ್ನ ವಿಶೇಷತೆಗಳು. ಅಲ್ಲದೆ ನಮ್ಮ ಆಚಾರ್ಯ IAS ವತಿಯಿಂದ ನಾವು ಕಳೆದ ಕೆಲವು ದಿನಗಳಿಂದ ನೀವು
ಯೂಟ್ಯೂಬಲ್ಲಿ ಅಬ್ಸರ್ವ್ ಮಾಡಿರಬಹುದು, ನಾವು ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ KS ಮೂಲ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಅಭ್ಯರ್ಥಿಗಳು ಬರೆದ ಮೂಲ ಉತ್ತರವನ್ನು ಮಾಹಿತಿ ಹಕ್ಕು ಮೂಲಕ ತೆಗೆದು ಅವುಗಳ ವಿಮರ್ಶೆಯನ್ನು ನಾವು ಯೂಟ್ಯೂಬಲ್ಲಿ ಮಾಡ್ತಾ ಇದ್ವಿ. ಶಾಂತಪ್ಪ ಸರ್ ಅಂತ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಅದನ್ನು ಮಾಡ್ತಾ ಇದ್ರು, ನೀವು ನೋಡಿರಬಹುದು. ಸೊ ಅದೇ ಸರಣಿಯನ್ನು ಮತ್ತೆ ಮುಂದುವರಿಸುವಂತಹ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಅದನ್ನು ಮುಂದುವರಿಸೋಣ. ಸೊ ನಾವು ಇವತ್ತು ಆಯ್ಕೆ ಮಾಡಿರುವಂತಹ ಪ್ರಶ್ನೆ GS 3 ಪೇಪರಿಂದ. GS 3 ಪೇಪರ್. GS 3 ಪೇಪರಲ್ಲಿ ಸೆಕ್ಷನ್ 3 ನಿಮಗೆ ಎನರ್ಜಿ ಅಂತ ಒಂದು ಟಾಪಿಕ್ ಬರುತ್ತೆ. GS 3 ಸಿಲೆಬಸ್ ತೆಗೆದು ನೋಡಿ, ಎನರ್ಜಿ ಅಂತ ಟಾಪಿಕ್. ಅದರಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂದರೆ ನವೀಕರಿಸಬಹುದಾದ ಶಕ್ತಿ ಅಂತ ಒಂದು ಟಾಪಿಕ್ ಇದೆ. ಆ ಟಾಪಿಕ್ ಮೇಲೆ KPSC 2021 ನಡೆದಂತಹ 17-18ನೇ ಬ್ಯಾಚ್ನ ಎಕ್ಸಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿತ್ತು. ಆ ಪ್ರಶ್ನೆ ಏನು? ಎಕ್ಸ್ಪ್ಲೈನ್ ದ ಮೇಜರ್ ಡ್ರೈವರ್ಸ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಇನ್ ಇಂಡಿಯಾ. 10 ಅಂಕದ ಪ್ರಶ್ನೆ. ಏನು? ಭಾರತದಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನದ ಅಭಿವೃದ್ಧಿ ಮತ್ತು ನಿಯೋಜನೆಯ ಪ್ರಮುಖ ಕ್ರಿಯಾಶಕ್ತಿಗಳು, ಮೇಜರ್ ಡ್ರೈವರ್ಸ್ ಅನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಪ್ರಶ್ನೆ ಬರೋದು ತೀರಾ ಸಾಮಾನ್ಯ. ಈವನ್ UPSCಯಲ್ಲೂ ಕೂಡ ಇದು ಒನ್ ಆಫ್ ದಿ ಹಾಟ್ ಫೇವ್ರೆಟ್ ಟಾಪಿಕ್ಸ್. ಈಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯೋರ್ವರು ಅದಕ್ಕೆ ಬರೆದಂತಹ ಉತ್ತರ, ಅದನ್ನು ಮೊದಲನಾಗಿ ಇದು ನಮ್ಮ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿ ಬರೆದಂತಹ ಉತ್ತರ. ಸೊ ಅದನ್ನು ಫಸ್ಟ್ ನೋಡೋಣ, ಅವರು ಏನು ಬರೆದಿದ್ದಾರೆ. ಆಮೇಲೆ ನಾವು ಅದಕ್ಕೆ ಮಾದರಿ ಉತ್ತರವನ್ನು ತಯಾರು ಮಾಡಿದ್ದೇವೆ. ಇದೇ ರೀತಿಯಾದಂತಹ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದರೆ ಹೇಗೆ ಉತ್ತರವನ್ನು ಬರೀಬೇಕು ಅಥವಾ ಹೇಗೆ ಬರೆದಿದ್ದರೆ ಜಾಸ್ತಿ ಅಂಕಗಳು ಬರ್ತಾ ಇತ್ತು ಅಂತದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಯಾವುದೇ ಪ್ರಶ್ನೆಯನ್ನು ಮುಖ್ಯ ಪರೀಕ್ಷೆಯಲ್ಲಿ ಮೊದಲು ನೋಡಿದಾಗ ಉತ್ತರ ಬರಬೇಕಾದಂತಹ ಅಭ್ಯರ್ಥಿ ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಆ ಪ್ರಶ್ನೆಯಲ್ಲಿರುವಂತಹ ಕೀವರ್ಡ್ಸನ್ನು ಗಮನಿಸಬೇಕು. ಏನಾದರೂ ಟೆಕ್ನಿಕಲ್ ವರ್ಡ್ ಇದೆಯಾ ಅಂತ. ಈಗ ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನದ ಅಭಿವೃದ್ಧಿ, ಆರ್ ಎಲ್ಸ್ ಎಕ್ಸ್ಪ್ಲೈನ್ ದ ಮೇಜರ್ ಡ್ರೈವರ್ಸ್ ಫಾರ್ ಡಿಪ್ಲಾಯ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಅಂತಿದೆ. ಇಲ್ಲಿ ಇಂಡಿಯಾ ಅನ್ನೋದು, ಮೇಜರ್ ಡ್ರೈವರ್ಸ್ ಅನ್ನೋದು, ಡೆವಲಪ್ಮೆಂಟ್ ಅನ್ನೋದು, ಡಿಪ್ಲಾಯ್ಮೆಂಟ್ ಅನ್ನೋದು ಸರಳ ಟರ್ಮ್ಸ್. ಟೆಕ್ನಿಕಲ್ ಟರ್ಮ್ ಇದೆ. ಏನು? ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ, ಎಸ್ಪೆಷಲಿ ರಿನ್ಯೂವೇಬಲ್ ಎನರ್ಜಿ ಅನ್ನೋದೊಂದು ಟೆಕ್ನಿಕಲ್ ಟರ್ಮ್. ಏನು ರಿನ್ಯೂವೇಬಲ್ ಎನರ್ಜಿ ಅಂದರೆ? ಸೊ ಒಳ್ಳೆ ಆನ್ಸರ್ ಹೇಗಿರಬೇಕು ಅಂತ ಹೇಳಿದ್ರೆ, ನಿಮಗೆ ಬೇರೆ ಯಾವುದೇ ಟಾಪರ್ಸ್ಗಳನ್ನು ನೋಡಿ, ಇಂಟ್ರೊಡಕ್ಷನ್ ಏನಾಗಿರಬೇಕು ಅಂತ ಕೇಳಿದ್ರೆ ಟಾಪರ್ಸ್ ಏನು ಹೇಳೋದಂದ್ರೆ, ಯಾವುದಾದ್ರೂ ಕೀವರ್ಡ್ಸು ಮೇನ್ ಕೀವರ್ಡ್ ಕ್ವಶನಲ್ಲಿದ್ದರೆ ಅದರ ಡೆಫಿನೇಷನನ್ನು ಬರೆದು ಬಿಡಿ, ಅದೇ ನಿಮಗೆ ಒಳ್ಳೆ ಇಂಟ್ರೊಡಕ್ಷನ್ ಅಂತ. ಸೊ ಇಲ್ಲಿ ಆಸ್ಪಿರೆಂಟ್ ಏನು ಮಾಡಿದ್ರು ಅಂತ ಹೇಳಿದರೆ, ಆಸ್ಪಿರೆಂಟ್ ಉತ್ತರ ಓದ್ತೀನಿ, ಅವ್ರ ಇಂಟ್ರೊಡಕ್ಷನ್ ಹೇಗಿತ್ತು ಅಂತ. ಭಾರತವು ಅಭಿವೃದ್ಧಿಶೀಲ ರಾಷ್ಟ್ರ. ಒಂದು ರಾಷ್ಟ್ರದ ಅಭಿವೃದ್ಧಿಯು ಆ ದೇಶ ಬಳಸುವ ಇಂಧನದ ಪ್ರಮಾಣದ ಮೇಲೆ ಅಳೆಯಲಾಗುತ್ತದೆ. ಈ ನಿಟ್ಟಿನಲ್ಲಿ ಭಾರತವು ತನ್ನ ಇಂಧನದ ಬೇಡಿಕೆಯನ್ನು ಪೂರೈಸಿಕೊಳ್ಳಲು ನವೀಕರಿಸಬಹುದಾದ ಇಂಧನವನ್ನು ಅವಲಂಬಿಸಿದೆ ಅಂತ ಹೇಳಿದ್ದಾರೆ. ನಾನು ಇದನ್ನು ಬ್ಯಾಡ್ ಇಂಟ್ರೊಡಕ್ಷನ್ ಅಂತ ಹೇಳಲ್ಲ, ಬರೆದಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನೋದು ಫ್ಯಾಕ್ಚುಯಲಿ ಕರೆಕ್ಟು. ಅಭಿವೃದ್ಧಿಯು ಇಂಧನದ ಪ್ರಮಾಣದ ಮೇಲೆ ಅಳೆಯಲಾಗುತ್ತದೆ ಅನ್ನೋದು ಒಂದು ಹಂತಕ್ಕೆ ಸರಿ. ಆದರೆ ಈ ಪ್ರಶ್ನೆಗೆ ಬೇಕಾದಂತಹ ಉತ್ತರ ಅದಲ್ಲ. ಪ್ರಶ್ನೆಗೆ ಸೂಕ್ತವಾದಂತಹ ಇಂಟ್ರೊಡಕ್ಷನ್ ಪೀಠಿಕೆ ಇದಲ್ಲ. ಸೊ ಹೇಗೆ ಬರಿಬೋದಿತ್ತು? ದ ಬೆಸ್ಟ್ ಎಕ್ಸಾಂಪಲ್ ಏನಂತ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ ರೀತಿ ಯೋಚನೆ ಮಾಡಬೇಕು ಉತ್ತರ ಬರೆಯುವವರು ಅಂತ ಹೇಳಿದರೆ, ಈಗ ಒಬ್ಬ ಇವ್ಯಾಲ್ಯುವೇಷನ್ಗೆ ಕೂತಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅವರು ಈ ಮುಂಚೆ ಇವ್ಯಾಲ್ಯುವೇಷನ್ ಮಾಡಿದಾರೋ ಇಲ್ವೋ ಅಂತ. ಅಂದರೆ ಈ ಎಕ್ಸಾಮ್ ಇದ್ದು ಇವ್ಯಾಲ್ಯುವೇಷನ್ ಮಾಡಿದಾರೋ ಇಲ್ವೋ ಅಂತ. ಈಗ GS 3 ಇವ್ಯಾಲ್ಯುವೇಷನ್ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. GS 3 ಇವ್ಯಾಲ್ಯುವೇಷನ್ KPSCಯಲ್ಲಿ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಒಬ್ಬ ಪರ್ಟಿಕ್ಯುಲರ್ ಇವ್ಯಾಲ್ಯುವೇಟರ್ಗೆ ನಿಮ್ಮ ಪೇಪರೇ ಫಸ್ಟ್ ಸಿಕ್ತು ಅಂತ ತಿಳ್ಕೊಳ್ಳಿ ಅಲ್ವಾ. ಆಗ
ಆ ಇವ್ಯಾಲ್ಯುವೇಟ್ರಿಗೆ ನಿಮ್ಮ ಉತ್ತರವು ಆ ಪ್ರಶ್ನೆಗೆ ಇಂಟ್ರೊಡಕ್ಷನ್. ಅಂದರೆ ನಿಮ್ಮ ಉತ್ತರವೇ ಆ ವ್ಯಕ್ತಿ ನೋಡುವಂತಹ, ಇವ್ಯಾಲ್ಯುವೇಟರ್ ನೋಡುವಂತಹ ಮೊದಲ ಉತ್ತರ. ನೀವು ಅವರಿಗೂ ಇಂಟ್ರೊಡಕ್ಷನ್ ಕೊಡಬೇಕು, ಏನೀ ಸಬ್ಜೆಕ್ಟ್ ಅಂತ, ಆ ಥರ ಏನೀ ಪ್ರಶ್ನೆ ಅಂತ ಅವರಿಗೂ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ಅವ್ರ ಹತ್ರ ಅಫ್ಕೋರ್ಸ್ ಮಾಡೆಲ್ ಆನ್ಸರ್ ಇರುತ್ತೆ, ಆದರೆ ನೀವು ಸರಳವಾಗಿ ಇಂಟ್ರೊಡಕ್ಷನನ್ನು ಕೊಡ್ತಾ ಹೋಗಬೇಕು. ಸೊ ಇಲ್ಲಿ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ. ರಿನ್ಯೂವೇಬಲ್ ಎನರ್ಜಿ ಅಂದರೆ ಏನು, ನವೀಕರಿಸಬಹುದಾದ ಇಂಧನ ಅಂದರೆ ಏನು ಎಂದು ಬರೆಯುವುದರ ಮೂಲಕ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದಿದ್ರೆ ಒಂದು ಒಳ್ಳೆಯ ಉತ್ತರ ಆಗ್ತಿತ್ತು. ನೋಡಿ, ನಾವು ಮಾದರಿ ಉತ್ತರದಲ್ಲಿ ಅದನ್ನು ಬರೆದಿದ್ದೀವಿ. ಒಂದು ಶಕ್ತಿಯ ಉತ್ಪಾದನೆಯು ಅಥವಾ ಉತ್ಪಾದನೆಯ ಮೂಲವು ಮಾನವನ ಜೀವಿತಾವಧಿಯಲ್ಲಿ ಮರುಪೂರಣಗೊಳ್ಳುವಂತಿದ್ದರೆ ಅಂತಹ ಶಕ್ತಿಯನ್ನು ನವೀಕರಿಸಬಹುದಾದ ಶಕ್ತಿ ಎನ್ನಲಾಗುತ್ತದೆ. ಸೊ ಇದು ವೆರಿ ಸ್ಟ್ಯಾಂಡರ್ಡ್ ಡೆಫಿನೇಷನ್. ನೀವು NCERT ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರು ಕೂಡ ಇದೇ ಡೆಫಿನೇಷನ್ ಅಂತ ಇರುವಂಥದ್ದು. ಹೀಗೆ ಬರ್ದು ಈಗ ಏನಾಯ್ತು, ನೀವು ನಿಮಗೆ ನವೀಕರಿಸಬಹುದಾದ ಶಕ್ತಿ ಅನ್ನೋದು ಅಂದರೆ ಏನು, ಅದರ ವ್ಯಾಖ್ಯಾನ ಏನು, ಅದರ ಡೆಫಿನೇಷನ್ ಏನು ಅನ್ನೋದು ಗೊತ್ತಿದೆ ಅಂತ ನೀವು ಇವ್ಯಾಲ್ಯುವೇಟರ್ಗೆ ಹೇಳ್ತಾ ಇದ್ದೀರಾ. ಅಲ್ಲದೆ ಇವ್ಯಾಲ್ಯುವೇಟ್ರಿಗೂ ನನಗೆ ಸಬ್ಜೆಕ್ಟ್ ನಾಲೆಜ್ ಇದೆ ಅಂತ ತೋರಿಸ್ತಾ ಇದ್ದೀರಾ. ಸೊ ಇದು ಇಂಪಾರ್ಟೆಂಟ್. ಸೊ ಇದು ನಿಮ್ಮ ಇಂಟ್ರೊಡಕ್ಷನ್ ಆಗಿರಬೇಕು. ನನಗೆ ಇನ್ನೂ ಡೀಪ್ ನಾಲೆಜ್ ಗೊತ್ತಿದೆ ನನಗೆ ಅಂತ ನೀವು ಹೇಗೆ ತೋರಿಸ್ಬೋದು, ಅದಕ್ಕೆ ಉದಾಹರಣೆಯನ್ನು ಬರೆಯೋದ್ರ ಮೂಲಕ ತೋರಿಸ್ಬೋದು. ಏನು, ಸೋಲಾರ್ ಇದೊಂದು ಶಕ್ತಿ, ಇದರ ಮೂಲ ಯಾವುದು, ಸೂರ್ಯನ ಶಾಖ. ಸೂರ್ಯನ ಶಾಖ ಕರೆಕ್ಟ್ ಅಲ್ವಾ, ಮನುಷ್ಯನ ಜೀವಿತಾವಧಿಯಲ್ಲೇ ರೆಪ್ಲಿನಿಶ್ ಆಗುತ್ತೆ, ಅಂದರೆ ಮರುಪೂರ್ಣಗೊಳ್ಳುತ್ತೆ, ಅದೇನು ಖಾಲಿ ಆಗೋದಿಲ್ಲ, ಕರೆಕ್ಟ್ ಅಲ್ವಾ. ಆಮೇಲೆ ಪವನ ಶಕ್ತಿ, ಗಾಳಿನೂ ಹಾಗೆ ಅನಿಯಮಿತ, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ, ಅದು ಸ್ಟಾಪ್, ಅದಕ್ಕೆ ಎಂಡ್ ಅಂತಿಲ್ಲ, ಏನು ಇನ್ಫೈನೈಟ್ ರಿಸೋರ್ಸ್, ಕರೆಕ್ಟ್ ಅಲ್ವಾ. ಹಾಗಾಗಿ ಇದು ನೀವು ಡೆಫಿನೇಷನನ್ನು ಬರೆದು ಎರಡು ಎಕ್ಸಾಂಪಲ್ ಕೊಡ್ತಿದ್ರೆ ವುಡ್ ಹ್ಯಾವ್ ಬೀನ್ ಅ ಬೆಸ್ಟ್ ಇಂಟ್ರೊಡಕ್ಷನ್, ಬೆಸ್ಟ್ ಪಾಸಿಬಲ್ ಇಂಟ್ರೊಡಕ್ಷನ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಬೆಸ್ಟ್ ಇಂಟ್ರೊಡಕ್ಷನ್ ಅಂದರೆ ಏನು, ಈ ಕ್ವಶನಲ್ಲಿ ಟೆಕ್ನಿಕಲ್ ಟರ್ಮ್ ಇದ್ರೆ ಆ ಟರ್ಮನ್ನು ಡಿಫೈನ್ ಮಾಡಿ ಬಿಡೋದು, ವ್ಯಾಖ್ಯಾನ ಕೊಟ್ಟು ಬಿಡೋದು. ಇಲ್ಲಿ ಏನು, ನವೀಕರಿಸಬಹುದಾದ ಶಕ್ತಿ, ಅದಕ್ಕೆ ವ್ಯಾಖ್ಯಾನವನ್ನು ಕೊಡುವುದರ ಮೂಲಕ, ರಿನ್ಯೂವೇಬಲ್ ಎನರ್ಜಿ ಇಂಗ್ಲೀಷಲ್ಲಿ ಆದರೆ ವ್ಯಾಖ್ಯಾನ ಕೊಡುವುದರ ಮೂಲಕ ನೀವು ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಬಿಡಬಹುದು. ಸೊ ದಟ್ಸ್ ಫೈನ್. ಅದಾದ ನಂತರ ಕ್ಯಾಂಡಿಡೇಟ್ ಏನು ಬರೆದಿದ್ದಾರೆ ನೋಡೋಣ ಅವರ ಉತ್ತರದಲ್ಲಿ. ಈ ಹಿನ್ನೆಲೆಯಲ್ಲಿ ಭಾರತದ ಹೊಸ ಮತ್ತು ನವೀಕರಿಸಬಹುದ ಇಂಧನದ ಅಭಿವೃದ್ಧಿ ಮತ್ತು ನಿಯೋಜನೆಯ ಪ್ರಮುಖ ಕ್ರಿಯಾಶಕ್ತಿಗಳನ್ನು ಈ ಕೆಳಗಿನಂತೆ ನೋಡಬಹುದು ಅಂತ ಹೇಳಿದ್ದಾರೆ. ಇದು ಆಕ್ಚುಲಿ ದ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ಅಭಿವೃದ್ಧಿ ಮತ್ತು ನಿಯೋಜನೆಯ ಪ್ರಮುಖ ಕ್ರಿಯಾಶಕ್ತಿಗಳು ಏನು ಅಂತ ಕೇಳಿದ್ದಾರೆ. ಅದನ್ನು ಇಲ್ಲಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ನಾನು ಅದನ್ನು ಬರಿತಿದ್ದೀನಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಿದ್ದಾಗ ಅವರು ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ಇದಕ್ಕೆ ಒಂದು ಸೈಡ್ ಹೆಡ್ಡಿಂಗ್ ಹಾಕಬೇಕಿತ್ತು. ಇದು ನನ್ನ ಉಪಶೀರ್ಷಿಕೆ ಅಥವಾ ಮೇನ್ ಅಥವಾ ಮುಖ್ಯ ಭಾಗ, ನನ್ನ ಪ್ರಶ್ನೆಯ ಮುಖ್ಯ ಭಾಗ ಅಂತ ಇವ್ಯಾಲ್ಯುವೇಟರ್ಗೆ ತೋರಿಸ್ಕೊಡ್ಬೇಕು, ನಾನು ಇದನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂತ. ಈ ಪ್ರಮುಖ ಕ್ರಿಯಾಶಕ್ತಿ ಅನ್ನೋದಕ್ಕೆ ಅಂಡರ್ಲೈನ್ ಆದರೂ ಮಾಡಬೇಕಿತ್ತು. ಸೊ ಫೈನ್. ನೋಡಿ, ನಾವು ಮಾದರಿ ಉತ್ತರದಲ್ಲಿ ಹೇಗೆ ಬರೆದಿದ್ದೀವಿ ಅಂತ. ಇಂಟ್ರೊಡಕ್ಷನ್ ಕೊಟ್ಟ ನಂತರ ಮೇನ್ ಬಾಡಿಗೆ ಬರೋದಕ್ಕಿಂತ ಮುಂಚೆ ನಿಮ್ಗೇನಾದರೂ ಡೇಟಾಗಳು ಗೊತ್ತಿದ್ರೆ ಅವುಗಳನ್ನು ಪ್ರೊಡ್ಯೂಸ್ ಮಾಡೋದು ವೆರಿ ಗುಡ್. ಆಗ ನೀವು ಏನು, ಇನ್ನೂ ನಾನು ಇನ್ಡೆಪ್ತ್ ಆಗಿ ಪ್ರಿಪೇರ್ ಆಗಿ ಬಂದಿದ್ದೀನಿ ಅಂತ ನೀವು ಇವ್ಯಾಲ್ಯುವೇಟರ್ಗೆ ತೋರಿಸ್ಕೊಳ್ತಿದ್ದೀರ. ನೋಡಿ, ಪ್ರಸ್ತುತ ಭಾರತವು ತನ್ನ ಒಟ್ಟಾರೆ ಶಕ್ತಿಯ ಪ್ರಸ್ತುತ ಭಾರತವು ತನ್ನ ಒಟ್ಟಾರೆ ಶಕ್ತಿಯ ಸುಮಾರು 40% ಹಾಗೂ ಕರ್ನಾಟಕವು 63% ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಭಾರತ ಎಷ್ಟು, ಸುಮಾರು 40% ಒಟ್ಟು ಶಕ್ತಿ ಉತ್ಪಾದನೆಯ 40% ನವೀಕರಿಸಬಹುದಾದ ಶಕ್ತಿ, ಮತ್ತು ಉಳಿದದ್ದು ನವೀಕರಿಸಲಾಗದ್ದಂಥದ್ದು, ಅಂದರೆ ಪಳೆಯುಳಿಕೆ ಇಂಧನಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡುವಂಥದ್ದು.
ಕರ್ನಾಟಕ ಎಷ್ಟು? 63%. ಇದು ಡೇಟಾವನ್ನು ನಾನು ಈ ಸಲದ್ದು ಬಜೆಟಿಂದ ತೆಗೆದಂಥದ್ದು. ಕರ್ನಾಟಕವು 63%ದಷ್ಟು ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಸೊ ಇದನ್ನು ನೀವು ಬರೆದಾಗ ನೀವು ಭಾರತ ಮತ್ತು ಕರ್ನಾಟಕದ ಈ ಶಕ್ತಿಯ ಉತ್ಪಾದನೆಯಲ್ಲಿ ಏನು ಸ್ಥಾನ ಇದೆ ಅನ್ನೋದನ್ನು ಹೇಳ್ತಂಗ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕ ಯಾಕೆ ಬರಿಬೇಕು ಅಂತ ಹೇಳಿದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಕೂಡ ಇದು. ನೀವು ಕರ್ನಾಟಕ ಬರೆದಾಗ ನೀವು ಕರ್ನಾಟಕಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ, ಕರ್ನಾಟಕದ ಡೇಟಾವನ್ನು ಗಮನಿಸಿದ್ದೀರಾ ಅಂತ ನೀವು ಇವ್ಯಾಲ್ಯೂಯೇಟರ್ಗೆ ಹೇಳ್ದಂಗೆ. ಸೊ 1 ಮಾರ್ಕ್ ಎಕ್ಸ್ಟ್ರಾ ಬರುವ ಚಾನ್ಸಸ್ ಜಾಸ್ತಿ. ಆಮೇಲೆ ಅಲ್ಲದೆ ಈ ಶಕ್ತಿಯ ಉತ್ಪಾದನೆಯಲ್ಲಿ ಭಾರತವು ಜಾಗತಿಕವಾಗಿ 3ನೇ ಸ್ಥಾನವನ್ನು ಹೊಂದಿದೆ. ಭಾರತದ ಸ್ಥಾನ 3ನೇ ಇದೆ ಅಂತ ಹೇಳಿ ನಂತರ ನೀವು ಯಾಕೆ 3ನೇ ಸ್ಥಾನ ಇದೆ ಅಂದರೆ ಭಾರತ ದೇಶವು ನವೀಕರಿಸಬಹುದಾದಂಥ ಇಂಧನಗಳನ್ನು ನಿಯೋಜನೆ ಮಾಡಿ ಅವುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಾಟ್ ಆರ್ ದ ಮೇಜರ್ ಡ್ರೈವರ್ಸ್ ಅಥವಾ ಪ್ರಮುಖ ಕ್ರಿಯಾಶಕ್ತಿಗಳು ಏನು? ನಾವು ನವೀಕರಿಸಬಹುದಾದ ಶಕ್ತಿಯಲ್ಲಿ ನವೀಕರಿಸಬಹುದಾದ ಇಂಧನಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ, ಹೂಡಿಕೆ ಮಾಡೋದಕ್ಕೆ ನಮ್ಮನ್ನು ಏನು ಪುಷ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಬರೀಬೇಕು. ನೋಡಿ, ಭಾರತದಲ್ಲಿ ಈ ಶಕ್ತಿಯ ಅಭಿವೃದ್ಧಿ ಹಾಗೂ ನಿಯೋಜನೆಯ ಪ್ರಮುಖ ಕ್ರಿಯಾಶಕ್ತಿಗಳು ಅಂತ ಸೈಡ್ ಹೆಡ್ಡಿಂಗನ್ನು ಕ್ಲೀನಾಗಿ ಕಾಣೋ ಥರ ಬರಿಬೇಕಾಗುತ್ತದೆ. ಆಗ ಇವ್ಯಾಲ್ಯೂಯೇಟರ್ಗೆ ಮೇನ್ ಪಾರ್ಟ್ ಆಫ್ ದಿ ಕ್ವಶನ್ ಅಡ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಪಾಯಿಂಟ್ ಔಟ್ ಮಾಡಿ ತೋರಿಸ್ದಂಗೆ ಆಗುತ್ತೆ. ಸೊ ಅದು ಇಲ್ಲಿ ಮಾಡಿದೆ. ಸೊ ಈಗ ಕ್ಯಾಂಡಿಡೇಟ್ ಏನು ಮಾಡಿದರೆ ಅಂತ ನೋಡೋಣ. ನೋಡಿ, ಕ್ಯಾಂಡಿಡೇಟ್ ಈ ಪ್ರಶ್ನೆ 10 ಮಾರ್ಕಿನ ಪ್ರಶ್ನೆ ಅಂತ ಹೇಳಿದ್ರೆ ಮೀನ್ಸ್ ಬರ್ದವ್ರಿಗೆ ಗೊತ್ತಿರುತ್ತೆ. ಎಕ್ಸ್ಟ್ರೀಮ್ ಪ್ರೆಷರ್ ಸಿಚುವೇಶನಲ್ಲಿ ಪಾಪ ಅವರು ಒಂದು 4 ಅಥವಾ 5 ನಿಮಿಷದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಬರೆದಿರ್ತಾರೆ, ಆಯ್ತಲ್ವಾ? ಸೊ ಹಾಗಿದ್ದಾಗ 4 ಅಥವಾ 5 ನಿಮಿಷದಲ್ಲಿ ಬರೆದಿದ್ದಾಗ ನೀವು ಈ ಏರಿಯಾ ನೀವು ಮುಂಚೆನೆ ಪ್ರಿಪೇರ್ ಆಗಿ ಹೋಗಿಲ್ಲ ಅಂತಿದ್ರೆ, ಫಾರ್ ಎಕ್ಸಾಂಪಲ್ ರಿನ್ಯೂವೇಬಲ್ ಎನರ್ಜಿ ಅಥವಾ ಯಾವುದೇ ಒಂದು ಟಾಪಿಕನ್ನು ಮುಂಚೆನೆ ಪ್ರಿಪೇರ್ ಆಗಿ ಹೋಗಿಲ್ಲ, ನಿಮಗೆ ಎಕ್ಸಾಮಲ್ಲಿ ಅಲ್ಲಿ ಆ ಟಾಪಿಕ್ ಮೇಲೆ ಪ್ರಶ್ನೆ ಬಂದಾಗ ನೀವು ಆರ್ಗನೈಸ್ಡ್ ಆಗಿ ಉತ್ತರ ಬರೆಯೋದು ಒಂದೊಂದ್ಸಲ ಕಷ್ಟ ಆಗಿಬಿಡುತ್ತೆ. ಸೊ ಈ ಕ್ಯಾಂಡಿಡೇಟ್ಗೂ ಆ ಥರ ಆಗಿರಬಹುದು. ಸೊ ಅವ್ರು ಏನು ಬರೆದಿದ್ದಾರೆ ನೋಡಿ. ಪರಿಸರದ ಕಡಿಮೆ ಅಥವಾ ಶೂನ್ಯ ಒತ್ತಡವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪರಿಸರದ ಮೇಲೆ ಯಾವುದು ನವೀಕರಿಸಬಹುದಾದ ಇಂಧನಗಳು ಯಾವುದೇ ಹಾನಿಯನ್ನು, ಒತ್ತಡವನ್ನು ಉಂಟು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ರೈಟ್ ಪಾಯಿಂಟ್ ಅಂತ ಹೇಳ್ಬೋದು. ಫ್ಯಾಕ್ಚುಲಿ ರೈಟ್. ಪರಿಸರದ ಮಾಲಿನ್ಯದ ನಿಯಂತ್ರಣ, ಇದೆರಡು ಸೇಮ್ ಪಾಯಿಂಟ್, ಸಪರೇಟ್ ಪಾಯಿಂಟ್ ಆಗಿ ಬರೆಯುವಂಥ ಅವಶ್ಯಕತೆ ಇರಲಿಲ್ಲ. ಪರಿಸರ ಮಾಲಿನ್ಯದ ನಿಯಂತ್ರಣ ಅಥವಾ ಪರಿಸರ ಸ್ನೇಹಿ ಅನ್ನೋದೇ ಒಂದು ಪಾಯಿಂಟ್ ಇಲ್ಲಿ ಅಲ್ಲ, ಅದನ್ನು 2 ಪಾಯಿಂಟ್ ಆಗಿ ಬರ್ತಿದ್ದಾರೆ. ಫೈನ್. ಆಮೇಲೆ ಏನು ಮಾಡ್ತಾರೆ, ಪ್ರಾರಂಭದಲ್ಲಿ ಬಂಡವಾಳ ಹೆಚ್ಚಾದರೂ ಸಹ ಭವಿಷ್ಯದಲ್ಲಿ ಅಗ್ಗದ ಇಂಧನದ ಮೂಲವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಫೈನ್. ಬಟ್ ಇದನ್ನು ಅವರು ಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಬದಲಾವಣೆ ಆಗಬೇಕಿತ್ತು. ಅಗ್ಗದ ಇಂಧನ ಅಂತ ಹೇಳಿದ್ರೆ ಏನಾಯಿತು, ನಮಗೆ ಆರ್ಥಿಕ ಲಾಭ ಬಂತು. ಅದನ್ನು ನೀವು ಎಕ್ಸ್ಪ್ಲಿಸಿಟ್ ಆಗಿ ತೋರಿಸಬೇಕು, ಕಾಣೋ ಥರ ತೋರಿಸ್ಬೇಕು. ಇದರಿಂದ ನಮಗೆ ಆರ್ಥಿಕ ಲಾಭ ಉಂಟಾಗುತ್ತದೆ ಅನ್ನೋದನ್ನು ತೋರಿಸ್ಬೇಕು. ಸೊ ಆ ಆರ್ಥಿಕ ಲಾಭ ಅನ್ನೋದಿದೆ ಅಲ್ಲ, ಅದು ನಮಗೆ ಮೇಜರ್ ಡ್ರೈವರ್, ಭಾರತಕ್ಕೆ ಪುಷ್ ಮಾಡುತ್ತೆ. ನನಗೆ ರಿನ್ಯೂವೇಬಲ್ ಎನರ್ಜಿ ಮೇಲೆ ನಾನು ಇನ್ವೆಸ್ಟ್ ಮಾಡಿದರೆ ನನಗೆ ಆರ್ಥಿಕ ಲಾಭ ಬರುತ್ತೆ ಅಂತ. ಫೈನ್. ಆಮೇಲೆ ಏನು ಹೇಳಿದ್ದಾರೆ, ಭಾರತವು ನವೀಕರಿಸಬಹುದಾದ ಇಂಧನದ ಮೂಲವನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿದೆ, ಅಂದರೆ ಸೋರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಮೂಲ ಇದೆ ಅಂತ ಅಂದರೆ ಸೋಲಾರ್ಗೆ ಸೂರ್ಯನ ಶಾಖ ಯಥೇಚ್ಛವಾಗಿದೆ, ಗಾಳಿಗೆ ಪವನ ಶಕ್ತಿಗೆ ಗಾಳಿ ಯಥೇಚ್ಛವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಆಯ್ತಲ್ಲ? ಫೈನ್. ಅದು ಫ್ಯಾಕ್ಚುಲಿ ಕರೆಕ್ಟ್. ಬಟ್ ಅದನ್ನು ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಅವರು ತೋರಿಸಿಲ್ಲ. ಅದು ನಾನು ನಿಮಗೆ ಮಾಡೆಲ್ ಆನ್ಸರಲ್ಲಿ ತೋರಿಸ್ತೇನೆ ಕೂಡ, ಹೇಗೆ ಬರಿಬೋದಿತ್ತು ಇದೇ ಪಾಯಿಂಟನ್ನು. ಭಾರತದ ಇಂಧನದ ಬೇಡಿಕೆಯನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ. ಓಕೆ, ಅಂದರೆ ಏನು ಹೇಳ್ತಿದ್ದಾರೆ, ಭಾರತಕ್ಕೆ ಶಕ್ತಿ ಇಷ್ಟು ಬೇಕು ಅಂತ ಇದೆ, ಒಟ್ಟಾರೆ ಶಕ್ತಿ ಭಾರತಕ್ಕೆ ಬೇಡಿಕೆ ಇಷ್ಟಿದೆ ಅಂತ, ಅವುಗಳನ್ನು ಪೂರೈಸುವಂತಹ ಸಾಮರ್ಥ್ಯ ಇದಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಫೈನ್. ಫ್ಯಾಕ್ಚುಲಿ ಅದನ್ನು ನಾವು ಒಪ್ಕೊಳ್ಬೋದು. ಸೊ ಅದನ್ನು ಪ್ರೆಸೆಂಟ್ ಮಾಡುವ ರೀತಿಯಲ್ಲೂ ಕೂಡ ಇದು ಆ್ಯಕ್ಚುಲಿ ಮೇನ್ ಪಾಯಿಂಟ್ ಆಗಿ ಬರಬೇಕಿತ್ತು. ಏನಂದರೆ, ನಮಗೆ ನಮ್ಮ ಶಕ್ತಿಯ ಬೇಡಿಕೆಯ ಸೆಲ್ಫ್ ಸಫಿಷಿಯನ್ಸಿ ಅಥವಾ ಸ್ವಪರ್ಯಾಪ್ತತೆ ಅಥವಾ ಸ್ವ ಅವಲಂಬನೆಗೆ ಬೇಕಾದಂತಹ ಶಕ್ತಿಯನ್ನು ನವೀಕರಿಸಬಹುದಾದ ಶಕ್ತಿ ಕೊಡುತ್ತದೆ ಅಥವಾ ಕೊಡಬಹುದು ಅಂತಾರೆ ನೀವು ಬರಿಬಹುದಿತ್ತು. ಫೈನ್. ಕ್ಯಾಂಡಿಡೇಟ್ ಬರೆದಿರೋದ್ರಲ್ಲಿ ಫ್ಯಾಕ್ಚುಲಿ ತಪ್ಪಿಲ್ಲ.
ಫ್ಯಾಕ್ಚುಲಿ ತಪ್ಪಿಲ್ಲ. ಅದನ್ನು ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಸ್ವಲ್ಪ ಬೇರೆ ರೀತಿ ಪ್ರೆಸೆಂಟ್, ನಾನೀಗ ಮಾಡೆಲ್ ಆನ್ಸರಲ್ಲಿ ತೋರಿಸ್ತೀನಿ, ಬರೆದಿದ್ದರೆ ಒಂದು 3 ಮಾರ್ಕ್ ಜಾಸ್ತಿ ಬರ್ತಾ ಇತ್ತು ಕ್ಯಾಂಡಿಡೇಟ್ಸ್ಗೆ. ಫೈನ್. ನೆಕ್ಸ್ಟ್, ನವೀಕರಿಸಬಹುದಾದ ಇಂಧನವನ್ನು ಪಡೆಯಲು ನಿರ್ವಹಣಾ ವೆಚ್ಚವು ಕಡಿಮೆ ಇರುವುದು. ಓಕೆ, ಆಪರೇಟಿಂಗ್ ಕಾಸ್ಟ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್, ಇದರಿಂದಾಗಿ ಸಾಕಷ್ಟು ಪ್ರಮಾಣದ ಉದ್ಯೋಗಾವಕಾಶಗಳು ಲಭ್ಯವಾಗುವುದು. ಫೈನ್, ಉದ್ಯೋಗಾವಕಾಶ ಲಭ್ಯವಾಗುವುದು. ಅದು ಹೇಗೆ ಅಂತಲೂ ಅವರು ಹೇಳಿಲ್ಲ, ಬಟ್ ಇದರಿಂದ ಉದ್ಯೋಗಾವಕಾಶಗಳು ಲಭ್ಯ ಆದರೆ ಏನಾಗುತ್ತೆ, ಆರ್ಥಿಕ ಲಾಭ ಆಗುತ್ತೆ. ಅದನ್ನು ಎಕ್ಸ್ಪ್ಲಿಸಿಟ್ ಆಗಿ ಬರಿಬೇಕಿತ್ತು. ಫೈನ್. ಭಾರತವು ಇಂಧನ ಆಮದಿನ ಪ್ರಮಾಣದಲ್ಲಿ ಕಡಿಮೆಯಾಗಬಹುದು. ಕರೆಕ್ಟ್. ಭಾರತ ಪಳೆಯುಳಿಕೆ ಇಂಧನಗಳನ್ನು ಈಗ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ, ಅದರಲ್ಲಿ ಇಳಿಕೆಯಾಗುತ್ತೆ. ಇದು ಆರ್ಥಿಕ ಲಾಭ. ಸೊ ಅವರು ಈ ರೀತಿಯಾಗಿ ಬರೆದಿದ್ದಾರೆ. ಅದಾಗಿ ಬರೆದ ನಂತರ ನೋಡಿ, ಮಾಡೆಲ್ ಆನ್ಸರಲ್ಲಿ ನಾವು ಯಾವ ರೀತಿಯಾಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದೀವಿ ಅಂತ ನೋಡಿ. ಒಂದು ನೆನಪಿಟ್ಕೊಳ್ಳಿ, ನೀವು ಯಾರಾದ್ರೂ ನ್ಯೂಸ್ ಪೇಪರ್ ನೋಡ್ತಾ ಇದ್ರೆ ಅಥವಾ ಕರೆಂಟ್ ಅಫೇರ್ಸನ್ನು ಎಕ್ಸ್ಕ್ಲೂಸಿವ್ ಆಗಿ ಫಾಲೋ ಮಾಡ್ತಾ ಇದ್ದಿದ್ರೆ ನಿಮಗೆ ಗೊತ್ತಾಗೋದು. ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಪ್ರಜಾವಾಣಿ ಇರ್ಬೋದು, ಅಥವಾ ದಿ ಹಿಂದೂ ಇರ್ಬೋದು, ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ಅದರಲ್ಲಿ ಯಾವತ್ತೇ ಆರ್ಟಿಕಲ್ ಬರಲಿ, ಸೋಲಾರ್, ವಿಂಡ್ ಎನರ್ಜಿ ಯಾವುದ್ರ ಮೇಲೆ ಆರ್ಟಿಕಲ್ ಬಂದು ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಮೇಲೆ ಬಂದರೆ ಅಲ್ಲಿ ಡಿಸ್ಕಸ್ ಆಗುವಂತಹ ಮೊದಲ ಪಾಯಿಂಟ್ ಏನಂತ ಹೇಳಿದರೆ ಎನರ್ಜಿ ಸೆಕ್ಯೂರಿಟಿ ಅಥವಾ ಎನರ್ಜಿ ಸೆಲ್ಫ್ ಸಫಿಷಿಯನ್ಸಿ. ನಾವು ನವೀಕರಿಸಬಹುದಾದ ಇಂಧನಗಳಿಗೆ ಹೋದರೆ ನಮಗೆ ಎನರ್ಜಿ ಸೆಕ್ಯೂರಿಟಿ ಆಗುತ್ತೆ, ಶಕ್ತಿಯ ಭದ್ರತೆ ಸಿಗುತ್ತೆ, ಶಕ್ತಿಯ ಸೆಲ್ಫ್ ಸಫಿಷಿಯನ್ಸಿ ಸ್ವಪರ್ಯಾಪ್ತತೆ ಸಿಗುತ್ತೆ ಅನ್ನೋದೇ ಮೊದಲ ಪಾಯಿಂಟ್. ಸೊ ನೋಡಿ, ಅದನ್ನು ನೀವು ಫಸ್ಟ್ ಅಡ್ರೆಸ್ ಮಾಡಬೇಕು. ಏನು ಪ್ರಸ್ತುತ ನೀವು ಬೇಕಿದ್ರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿದ್ದು ವೆಬ್ಸೈಟಿಗೆ ಹೋಗಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಅಲ್ಲಿ ಕೂಡ ಫಸ್ಟ್ ಡಿಸ್ಕಸ್ ಮಾಡೋ ಪಾಯಿಂಟ್ ಎನರ್ಜಿ ಸೆಲ್ಫ್ ಸಫಿಷಿಯನ್ಸಿ ಆ್ಯಂಡ್ ಎನರ್ಜಿ ಸೆಕ್ಯೂರಿಟಿ. ದಟ್ ಇಸ್ ದ ಮೇನ್ ಪಾಯಿಂಟ್. ಫೈನ್. ಪ್ರಸ್ತುತ ಭಾರತವು ಶಕ್ತಿಯ ಉತ್ಪಾದನೆಗೆ ನವೀಕರಿಸಲಾಗದ ಪಳೆಯುಳಿಕೆ ಇಂಧನಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ನವೀಕರಿಸಬಹುದಾದ ಶಕ್ತಿ ಅಂದರೆ ಇದಕ್ಕೆ ಪರ್ಯಾಯವಾಗಿ ನಾವು ತಗೊಂಡು ಬಂದರೆ ಏನಾಗುತ್ತೆ, ಇದು ಸ್ಥಳೀಯವಾಗಿ ಮತ್ತು ನೈಸರ್ಗಿಕವಾಗಿ, ಈಗ ಸೂರ್ಯನ ಶಾಖ ನೈಸರ್ಗಿಕವಾಗಿ ಸಿಗುವಂಥದ್ದು, ಗಾಳಿ ಬೀಸುವಂಥದ್ದು ನೈಸರ್ಗಿಕವಾಗಿ, ತರಂಗ ಶಕ್ತಿ, ಸಮುದ್ರದ ಅಲೆಗಳು, ಇವುಗಳು ಕೂಡ ನೈಸರ್ಗಿಕವಾಗಿ ಇರುವಂಥದ್ದು. ಇವುಗಳಿಗೆಲ್ಲ ನೀವು ದುಡ್ಡು ಖರ್ಚು ಮಾಡಬೇಕಂತಿಲ್ಲ ಮೂಲಗಳಿಗೆ, ಮತ್ತು ಇವು ಸ್ಥಳೀಯವಾಗಿಯೇ ಲಭ್ಯ. ಹಾಗಾಗಿ ಇವುಗಳ ಮೇಲೆ ನಾವು ಇನ್ವೆಸ್ಟ್ ಮಾಡಿದರೆ ನಮಗೆ ಏನು, ಶಕ್ತಿಯ ಸ್ವ ಅವಲಂಬನೆ ಅಥವಾ ಶಕ್ತಿಯ ಭದ್ರತೆ ಸಾಧ್ಯ. ನಾವು ಆಮದಿನ ಮೇಲೆ ಡಿಪೆಂಡ್ ಆಗುವಂತಿಲ್ಲ. ಇದು ಮೊದಲ ಡ್ರೈವರ್ ನಮಗೆ. ವಿ ಬಿಕಮ್ ಸೆಲ್ಫ್ ಸಫಿಷಿಯಂಟ್. ಕ್ಲಿಯರ್? ಇದನ್ನು ಫಸ್ಟ್ ಅಡ್ರೆಸ್ ಮಾಡಬೇಕು. ಅವ್ರು ಇದನ್ನು ಬರೆದಿದ್ದಾರೆ ಕೂಡ ಇಲ್ಲಿ. ಏನು, ಆಮದುವನ್ನು ಎಲ್ಲಿದೆ, ಒಂದು ನಿಮಿಷ, ಇಂಧನದ ಆಮದಿನ ಪ್ರಮಾಣದ ಕಡಿಮೆಯಾಗುವುದು ಅದು ಬರೆದಿದ್ದಾರೆ. ಅದಾದ ಬಳಿಕ ಇಲ್ಲಿ ಇನ್ನೊಂದು ಬರೆದಿದ್ದಾರೆ, ಭಾರತದ ಇಂಧನದ ಬೇಡಿಕೆಯನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ. ಕರೆಕ್ಟಾಗಿ ಬರೆದಿದ್ದಾರೆ. ಆದರೆ ಅದನ್ನು ಪ್ರಾಪರ್ ಸೈಡೆಡಿಂಗ್ ಕೊಟ್ಟು ಅದನ್ನು ಫಸ್ಟ್ ಪಾಯಿಂಟ್ ಆಗಿ ಬರೆದಿದ್ದಿದ್ರೆ ನೀವು ವಿಷಯವನ್ನು, ಇಶ್ಯೂವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ತೋರಿಸಿದಂಗೆ ಆಗುತ್ತೆ. ಫೈನ್, ದಟ್ ಈಸ್ ಫಸ್ಟ್. ಸೆಕೆಂಡ್ ಪಾಯಿಂಟ್ ಏನು, ಪರಿಸರದ ಲಾಭ, ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್. ಹೇಗೆ ಈ ಶಕ್ತಿ, ಇಲ್ಲಿ ನಾನು ಈ ಶಕ್ತಿ ಅಂತ ಯಾಕೆ ಬಳಸಿದೆ ಅಂತ ಹೇಳಿದ್ರೆ, ಈ ಪ್ರಶ್ನೆ 10 ಮಾರ್ಕಿನ ಪ್ರಶ್ನೆ. ನಾನು ನವೀಕರಿಸಬಹುದಾದ ಅಂತ ಪ್ರತಿ ಸಲನೂ ಬರಿತಾ ಹೋದಾಗ ಏನಾಗುತ್ತೆ ಅಂದರೆ, ನವೀಕರಿಸಬಹುದಾದ ಅಂದ್ರೆ 9 ವರ್ಡ್ ಬರ್ದಂಗೆ ಆಗುತ್ತೆ. ನಾನು ಟೈಮ್ ಉಳಿಸಬೇಕು. ಸೊ ಈ ಶಕ್ತಿ ಅಂತ ಬರೀದು. ಈ ಅಂದರೆ ಏನು, ಈ ಪ್ರಶ್ನೆ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಮೇಲೆ ಇರೋದ್ರಿಂದ ನಾನು ಅದರ ಮೇಲೇ ಇ ಅಂತ ಬರ್ತೀನಿ. ಅಥವಾ ನೀವು ಎಕ್ಸಾಮಲ್ಲಿ ಇಂಗ್ಲೀಷ್ ಶಾರ್ಟ್ ಕಟ್ RE ಅಂತ ಬರಿಬೋದು, ರಿನ್ಯೂವೇಬಲ್ ಎನರ್ಜಿ RE ಅಂತ ಬರಿಬೋದು. ಬಟ್ ಅದನ್ನು ನೀವು ಏನು ಬರೆಯುವಾಗ ಮುಂಚೆ ಇಲ್ಲೇ ಎಸ್ಟಾಬ್ಲಿಷ್ ಮಾಡಬೇಕು. ನವೀಕರಿಸಬಹುದಾದ ಶಕ್ತಿ ಇಂಟ್ರೊಡಕ್ಷನಲ್ಲಿ ಬ್ರ್ಯಾಕೆಟಲ್ಲಿ RE ಎನ್ನಲಾಗುತ್ತದೆ ಅಂತ ಬರೆದ್ರೆ ಇಲ್ಲಿ RE ಶಕ್ತಿ ಪರಿಸರ ಸ್ನೇಹಿ ಅಂತ ಬರಿಬೋದು. ಫೈನ್. ಪರಿಸರ ಸ್ನೇಹಿ ಯಾಕೆ ಪರಿಸರ ಸ್ನೇಹಿ? ಈಗಲಷ್ಟೇ ಹೇಳಿದ್ವಿ, ಸೂರ್ಯನ ಶಾಖ, ತರಂಗಗಳು, ಗಾಳಿ, ಇವುಗಳೆಲ್ಲ ನೈಸರ್ಗಿಕವಾಗಿ ಲಭ್ಯ ಇರುವಂಥವು. ಇವುಗಳನ್ನು ಪಡೆಯಲಿಕ್ಕೆ ನೀವು ಯಾವುದೇ ಇಂಧನವನ್ನು ಬರ್ನ್ ಮಾಡಬೇಕಾಗಿಲ್ಲ, ಬೇರೆ ಪ್ರೊಡಕ್ಷನ್ ಪ್ರೊಸೆಸ್ ಇಲ್ಲ.
ಮೆಷಿನ್ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲ, ಮೂಲಗಳಿಗೆ ಅವು ನೈಸರ್ಗಿಕವಾಗಿ ಲಭ್ಯವಿರುವಂಥವು. ಹಾಗಾಗಿ ವಿಷಪೂರಿತ ಅನಿಲಗಳ ಸೋರಿಕೆ ಕಡಿಮೆ. ಇದು ಏನು ಯಾವುದು ರಿನ್ಯೂವೇಬಲ್ ಎನರ್ಜಿ ನಿಮಗೆ ಈ ಶಕ್ತಿಗಳನ್ನು ಯಾವುದು ಸೂರ್ಯನ ಶಾಖ, ಎಸ್ಪೆಷಲಿ ಗಾಳಿ ಮತ್ತು ತರಂಗ, ಇವುಗಳನ್ನು ಯಾಂತ್ರಿಕ ಶಕ್ತಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಅಲ್ಲಿಂದ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ನೀವು ಯಾಂತ್ರಿಕ ಶಕ್ತಿಯಾಗಿ ಇವುಗಳನ್ನು ಕನ್ವರ್ಟ್ ಮಾಡುವಾಗ ಆ ಮೋಟಾರ್ ತಿರುಗುವುದಕ್ಕೆ ನಿಮಗೆ ಈ ಶಕ್ತಿಗಳೇ ಮೂಲವಾಗಿ ಬರ್ತವೆ. ಯಾವುದು ಗಾಳಿ ಮತ್ತು ತರಂಗ ಶಕ್ತಿಗಳು. ಸೊ ಇವುಗಳಲ್ಲಿ ನೀವು ಅಲ್ಲಿ ಏನು ಪಳೆಯುಳಿಕೆ ಇಂಧನಗಳನ್ನು, ಫಾಸಿಲ್ ಫ್ಯೂಯಲ್ಗಳನ್ನು ಬರ್ನ್ ಮಾಡುವುದಿಲ್ಲ. ಹಾಗಾಗಿ ಇವುಗಳು ಪರಿಸರ ಸ್ನೇಹಿ. ವಿಷಪೂರಿತ ಅನಿಲಗಳ ಸೋರಿಕೆ ಇಳಿಕೆ. ನಾನು ಇಳಿಕೆಗೆ ಈ ರೀತಿ ಸಿಂಬಲ್ ಆಗ್ತಾ ಇದ್ದೀನಿ ಜಾಗ ಉಳಿಸೋದಕ್ಕಾಗಿ. ವಿಷಪೂರಿತ ಅನಿಲಗಳ ಸೋರಿಕೆ ಇಳಿಕೆಯಾಗುತ್ತೆ. ಆಮೇಲೆ ಇಂಗಾಲದ ಹೆಜ್ಜೆ ಗುರುತು, ಕಾರ್ಬನ್ ಫುಟ್ ಪ್ರಿಂಟ್ ಅದು ಕೂಡ ಇಳಿಕೆಯಾಗುತ್ತೆ ಅಂತ ಬರೆದು ನೀವು ಟೆಕ್ನಿಕಲ್ ವರ್ಡನ್ನು ಆ ಥರ ಬರೀಬೇಕು. ಕರೆಕ್ಟ್ ಅಲ್ಲ? ಅಲ್ಲಿಗೆ ನೋಡಿ 2 ಪಾಯಿಂಟ್ ಆಯಿತು. ಅಲ್ಲಿಗೆ ನಮ್ಮದು 2 ಪಾಯಿಂಟ್ ಆಯಿತು. ಏನು 2 ಪಾಯಿಂಟು? ಫಸ್ಟು ಶಕ್ತಿಯ ಭದ್ರತೆ, 2ನೇದ್ದು ಪರಿಸರದ ಲಾಭ, 3ನೇದ್ದು ನೋಡಿ ಇವರು ಬರೆದಿದ್ದಾರೆ, ಅದನ್ನು ಎಕ್ಸ್ಪ್ಲಿಸಿಟ್ ಆಗಿ ಪ್ರೆಸೆಂಟ್ ಮಾಡಿಲ್ಲ ಅಂತ ನಾನು ಆಗ ಹೇಳಿದೆ. ಏನು? ಆರ್ಥಿಕ ಲಾಭ. ಆರ್ಥಿಕ ಲಾಭ 3ನೇ ಪಾಯಿಂಟ್. ಹೇಗೆ ಆರ್ಥಿಕ ಲಾಭ? ಪಳೆಯುಳಿಕೆ ಇಂಧನಗಳ ಆಮದು ಇಳಿಕೆಯಾಗುತ್ತೆ. ನಾವು ಭಾರತ ಪಳೆಯುಳಿಕೆ ಇಂಧನಗಳನ್ನು ವಿದೇಶಿ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದೇವೆ ನಮ್ಮ ಶಕ್ತಿಯ ಉತ್ಪಾದನೆಗಳಿಗೆ. ಅವುಗಳ ಆಮದಿನಲ್ಲಿ ಇಳಿಕೆಯಾದರೆ ಏನಾಗುತ್ತೆ? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬೆನಿಫಿಟ್ ಆಗುತ್ತೆ. ಪಾವತಿ ಶಿಲ್ಕು ಉಳಿತಾಯ ಅಥವಾ ಕರೆಂಟ್ ಅಕೌಂಟ್ ಡೆಫಿಸಿಟ್ಟು ಕಡಿಮೆ ಆಗುತ್ತೆ ಅಂತ ನೀವು ಬರಿಬೋದು. ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಏನು? ಚಾಲ್ತಿ ಖಾತೆ, ಕರೆಕ್ಟ್ ಅಲ್ವಾ? ಚಾಲ್ತಿ ಖಾತೆ ಕಡಿಮೆಯಾಗುತ್ತೆ. ಇದು ಆರ್ಥಿಕ ಲಾಭ ಆಗುತ್ತೆ. 2ನೇದ್ದು ಹೊಸ ತಂತ್ರಜ್ಞಾನ. ಯಾವುದು? ನವೀಕರಿಸಬಹುದಾದ ಶಕ್ತಿ, ರಿನ್ಯೂವೇಬಲ್ ಎನರ್ಜಿ ಅನ್ನೋದು ಹೊಸ ತಂತ್ರಜ್ಞಾನ. ಇವುಗಳ ಮೇಲೆ ಬಂಡವಾಳ ಹೂಡಿಕೆ ಸಾಧ್ಯ ಇದೆ. ನೀವು ಕರ್ನಾಟಕ ಬಜೆಟಲ್ಲಿ ಇದನ್ನು ಮೆನ್ಷನ್ ಕೂಡ ಮಾಡಿದ್ದಾರೆ. ಕರ್ನಾಟಕದ್ದು ಏನು ಇನ್ವೆಸ್ಟರ್ ಫ್ರೆಂಡ್ಲಿ ಪಾಲಿಸಿ ಇರೋದ್ರಿಂದ ರಿನ್ಯೂವೇಬಲ್ ಎನರ್ಜಿ ಮೇಲೆ, ನವೀಕರಿಸಬಹುದಾದ ಇಂಧನಗಳ ಮೇಲೆ ಖಾಸಗಿ ಸಂಸ್ಥೆಗಳು ಬಂಡವಾಳ ಹೂಡಿವೆ. ಹಾಗಾಗಿ ಕರ್ನಾಟಕದಲ್ಲಿ 63% ಆಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಂಡವಾಳ ಹೂಡಿಕೆ ಸಾಧ್ಯ. 2ನೇದ್ದು ಉದ್ಯೋಗ ಸೃಷ್ಟಿ ಸಾಧ್ಯ. ಈ ಸೆಕ್ಟರಿಂದ ಉದ್ಯೋಗ ಸೃಷ್ಟಿ ಸಾಧ್ಯ. ಇವುಗಳು ಏನು? ದೀರ್ಘಾವಧಿ ಲಾಭಗಳನ್ನು ನಿಮಗೆ ತಂದುಕೊಡ್ತವೆ, ಆರ್ಥಿಕವಾದಂತಹ ಲಾಭಗಳು. ಅದಾದ ಬಳಿಕ ಆರ್ಥಿಕ ಲಾಭ ಆಯಿತು, ಪರಿಸರ ಆಯಿತು, ಶಕ್ತಿಯ ಭದ್ರತೆ ಆಯಿತು. 4ನೇದ್ದು ಶಕ್ತಿಯ ಲಭ್ಯತೆ ಮತ್ತು ಹಂಚಿಕೆ ಸಾಧ್ಯವಿದೆ. ಹೇಗೆ ಶಕ್ತಿಯ ಲಭ್ಯತೆ ಮತ್ತು ಹಂಚಿಕೆ? ಈ ಶಕ್ತಿ ಸ್ಥಳೀಯ ಹಾಗೂ ವಿಕೇಂದ್ರಿತ, ಅಂದರೆ ಲೋಕಲೈಸ್ಡ್. ಈಗ ಸೂರ್ಯನ ಶಾಖ ಲೋಕಲೈಸ್, ಪ್ರತಿ ಜಾಗದಲ್ಲೂ ನಿಮಗೆ ಸಿಗುವಂಥದ್ದು. ವಿಕೇಂದ್ರಿತ ಅಂದರೆ ಡಿಸೆಂಟ್ರಲೈಸ್ಡ್, ಅಂದರೆ ಯಾವುದೋ ಒಂದು ಪ್ರೊಡಕ್ಷನ್ ಜಾಗದಲ್ಲಿ, ಯಾವುದೋ ಒಂದು ಥರ್ಮಲ್ ಪ್ಲ್ಯಾಂಟಲ್ಲಿ, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಪ್ರೊಡ್ಯೂಸ್ ಆಗಿ ಅಲ್ಲಿಂದ ವೈರ್ಗಳ ಮೂಲಕ ನೀವು ತರಬೇಕಾಗಿಲ್ಲ. ಒಂದು ಸಣ್ಣ ಜಾಗದಲ್ಲಿ, ಲೋಕಲ್ ಜಾಗದಲ್ಲಿ
ಅಲ್ಲಿಯ ಅವಶ್ಯಕತೆಗೆ ಬೇಕಾಗುವಂತಹ ವಿದ್ಯುತ್ತನ್ನು ನೀವು ಉತ್ಪಾದನೆ ಮಾಡಬಹುದು. ಹಾಗಾಗಿ ವಿದ್ಯುತ್ ಇಲ್ಲದ ಆದರೆ ಮೂಲ ಇರುವ, ಮೂಲ ಯಾವುದು? ಸೂರ್ಯನ ಶಾಖ, ಗಾಳಿ, ನೀರು, ತರಂಗ ಇರುವ ಪ್ರದೇಶಗಳಿಗೆ ಅಥವಾ ಸ್ಥಳಗಳಿಗೆ ಸುಲಭ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದು. ಉದಾಹರಣೆಗೆ ನೀವು ನ್ಯೂಸ್ ಪೇಪರ್ಗಳಲ್ಲಿ ನೋಡಿರ್ತೀರಾ, ಕೊಳಗೇರಿ ಪ್ರದೇಶಗಳಿಗೆ, ಸ್ಲಮ್ಗಳಿಗೆ ಸೋಲಾರ್ ಅಳವಡಿಕೆ ಮಾಡುವುದನ್ನು, ಅಲ್ಲಿಯೇ ಸೋಲಾರ್ ಪ್ಯಾನೆಲನ್ನು ಇಟ್ಟು ಬೇಕಾದಂತಹ ವಿದ್ಯುತ್ತನ್ನು ಜನರೇಟ್ ಮಾಡಿ ಅಲ್ಲಿನ ಸಣ್ಣ ಮನೆಗಳಿಗೆ ಬೇಕಾಗುವಂತಹ ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಕೊಡುವುದು, ಅಥವಾ ಒಂದು ಮನೆಗೆ ಬೇಕಾದಂತಹ ಸೋಲಾರ್ ರೂಫ್ ಟಾಪನ್ನು ಹಾಕೋದು. ಇವುಗಳಿಂದಾಗಿ ಏನು? ಶಕ್ತಿಯ ಲಭ್ಯತೆ ಮತ್ತು ಹಂಚಿಕೆ ಸುಲಭ ಸಾಧ್ಯವಿದೆ. ಅದು ಇಂಡಿಯಾದ್ದು ಏನು ಒನ್ ಆಫ್ ದಿ ಮೇಜರ್ ಡ್ರೈವರ್ಸ್ ಟು ಇನ್ವೆಸ್ಟ್ ಇನ್ ದಿಸ್ ರಿನ್ಯೂವೇಬಲ್ ಎನರ್ಜಿ. ಅದನ್ನು ಕೂಡ ನೀವು ಬರಿಬೇಕು. ಅದಾದ ನಂತರ ಮುಖ್ಯವಾಗಿ ಇಲ್ಲಿ ಅವ್ರು ಬರೆದಿದ್ದಾರೆ, ಭಾರತವು ನವೀಕರಿಸಬಹುದಾದ ಇಂಧನದ ಮೂಲವನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿದೆ ಅಂತ. ಬಟ್ ಅದನ್ನು ಎಕ್ಸಾಂಪಲ್ ಕೊಟ್ಟು ಏನು ಜಸ್ಟಿಫೈ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನನ್ನದು 5ನೇ ಪಾಯಿಂಟ್, ಭಾರತದ ಭೌಗೋಳಿಕತೆ. ಭಾರತದ ಭೌಗೋಳಿಕತೆ ಕೂಡ ಒನ್ ಆಫ್ ದಿ ಮೇಜರ್ ಡ್ರೈವರ್ಸ್, ಪ್ರಮುಖ ಕ್ರಿಯಾಶಕ್ತಿ. ನಮ್ಮನ್ನು ನವೀಕರಿಸಬಹುದಾದ ಇಂಧನ ಅಥವಾ ನವೀಕರಿಸಬಹುದಾದ ಶಕ್ತಿಯ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅದೊಂದು ಮೇಜರ್ ಡ್ರೈವರ್. ಹೇಗೆ? ಈಗ ಸೂರ್ಯನ ಸೋಲಾರ್ ಶಕ್ತಿ ಅಥವಾ ಸೋಲಾರ್ ಶಕ್ತಿಯ ಉತ್ಪಾದನೆಗೆ ಬೇಕಾಗಿರುವಂಥದ್ದು ಏನು? ಸೂರ್ಯನ ಶಾಖ ಅಥವಾ ಸೂರ್ಯನ ಬೆಳಕು. ನೀವು ಭಾರತ ದೇಶವನ್ನು ಭೌಗೋಳಿಕವಾಗಿ ಅಬ್ಸರ್ವ್ ಮಾಡಿದರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ. ಅಂದರೆ ದಕ್ಷಿಣ ಭಾರತ ಸಂಪೂರ್ಣವಾಗಿ ಉಷ್ಣವಲಯದಲ್ಲಿ ಬರುತ್ತದೆ. ಸೊ ಉಷ್ಣವಲಯದಲ್ಲಿ ಬಂದಾಗ ಏನಾಗುತ್ತದೆ? ಸೂರ್ಯನ ಶಾಖಗಳು ಈ ಜಾಗಗಳ ಮೇಲೆ ನೇರವಾಗಿ ಬೀಳುವುದು ಜಾಸ್ತಿ, ಅಥವಾ ಸೂರ್ಯನ ಶಾಖಗಳ ತೀವ್ರತೆ, ಸೂರ್ಯನ ಬೆಳಕಿನ ತೀವ್ರತೆ ಈ ಜಾಗಗಳಲ್ಲಿ ಜಾಸ್ತಿ ಇದೆ. ಸೊ ಸೂರ್ಯನ ಬೆಳಕಿನ ತೀವ್ರತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸೋಲಾರ್ ಶಕ್ತಿಯ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದಕ್ಕೆ ಪೂರಕವಾದಂತಹ ವಾತಾವರಣ ಇದೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ದಕ್ಷಿಣ ಭಾರತ ಉಷ್ಣವಲಯ, ಸೋಲಾರ್ ವಿದ್ಯುತ್ತಿಗೆ ಪೂರಕ ವಾತಾವರಣ. ನೀವು ಇಷ್ಟು ಡ್ಯಾಶ್ ಹಾಕಿ ವಾಕ್ಯವಾಗಿ ಬರಿಬೇಕಂತಿಲ್ಲ. ಇಷ್ಟು ಬರೆದಾಗ ಇವ್ಯಾಲ್ಯುವೇಟರ್ಗೂ ಗೊತ್ತಾಗುತ್ತೆ ನೀವು ಏನನ್ನ ಹೇಳೋಕೆ ಬರ್ತಾ ಇದ್ದೀರಾ ಅಂತ. ಇಷ್ಟೇ ಬರೆದು ಮುಂದೆ ಹೋಗಬೇಕು. ಸೆಂಟೆನ್ಸ್ ವೈಸ್ ನಾನು ಬರಿಬೇಕಾದ ಅವಶ್ಯಕತೆ. ದಕ್ಷಿಣ ಭಾರತದ ಉಷ್ಣವಲಯದಲ್ಲಿ ಇದೆ, ಸೂರ್ಯನ ಶಾಖ ಯಥೇಚ್ಛವಾಗಿದೆ, ಹಾಗಾಗಿ ಇಲ್ಲಿ ಸೋಲಾರ್ ಶಕ್ತಿಯನ್ನು ಜಾಸ್ತಿಯಾಗಿ ಉತ್ಪಾದನೆ ಮಾಡಬಹುದು ಅನ್ನೋ ವಾಕ್ಯ ರಚನೆಯಲ್ಲಿ ಬರಿಬೇಕಾದ ಅವಶ್ಯಕತೆ ಇಲ್ಲ. ದಕ್ಷಿಣ ಭಾರತ ಉಷ್ಣವಲಯ, ಸೋಲಾರ್. ಆಮೇಲೆ ಉದ್ದವಾದಂತಹ ಕರಾವಳಿ ಪ್ರದೇಶ. ಇಲ್ಲಿ ಕರಾವಳಿ ಪ್ರದೇಶ ಇದ್ದರೆ ಏನು? ಸಮುದ್ರ ಇದೆ. ಸಮುದ್ರ ಇದ್ದರೆ ಏನು? ನಿಮಗೆ ತರಂಗ ಶಕ್ತಿಯನ್ನು ಉತ್ಪಾದನೆ ಮಾಡಬಹುದು, ಅದು ಬರ್ತೀನಿ. ಆಮೇಲೆ ಎತ್ತರದ ಗುಡ್ಡ ಪ್ರದೇಶಗಳು, ಇವುಗಳಿದ್ದಾಗ ಏನು? ಗಾಳಿಯ ಬೀಸುವಿಕೆಯಿಂದಾಗಿ ಪವನ ಶಕ್ತಿಯನ್ನು ನೀವು ಉತ್ಪಾದನೆ ಮಾಡ್ಬೋದು. ಅದಕ್ಕೆ ನಾನು ಕರ್ನಾಟಕದ್ದೇ ಎಕ್ಸಾಂಪಲ್ಸನ್ನು ಬರೆದಿದೆ, ನಿಮ್ಗೆ ಗೊತ್ತಿರಬೇಕು. ಕಪ್ಪತ್ತ ಗುಡ್ಡ ಮತ್ತು ಜೋಗಿಮಟ್ಟಿ ಬರೆದಾಗ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ ಬರುತ್ತೆ. ಓಕೆ, ಕರ್ನಾಟಕದ ಎಕ್ಸಾಂಪಲ್ ಬರೆದಿದ್ದಾರೆ ಅಂತ. ಫೈನ್, ಇಷ್ಟು ಬರಿಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಅಂತಾರಾಷ್ಟ್ರೀಯ ಒಡಂಬಡಿಕೆ, ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ಸ್. ಏನು? ಯುನೈಟೆಡ್ ನೇಷನ್ಸ್ UNFCCC ಇದೆ, ಅವ್ರದ್ದು ಪ್ಯಾರಿಸ್ 2015 ಸಮ್ಮೇಳನದಲ್ಲಿ ಭಾರತ INDC ಅಥವಾ ಎಲ್ಲ ದೇಶಗಳು ಕೊಡಬೇಕಿತ್ತು. INDC ಇಂಟೆಂಡೆಡ್ ನ್ಯಾಷನಲ್ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಸಬ್ಮಿಟ್ ಮಾಡುವಾಗ ಭಾರತ ಈ ಶಕ್ತಿಯ ಮೂಲಗಳಿಗೆ, ಅಂದರೆ ನವೀಕರಿಸಬಹುದಾದಂಥ ಶಕ್ತಿಯ ಮೂಲಗಳಿಗೆ ಪ್ರೋತ್ಸಾಹ ನೀಡುವ ಉಲ್ಲೇಖ ಮಾಡಿದೆ. ಯಾವುದರಲ್ಲಿ? INDC ಡಾಕ್ಯುಮೆಂಟಲ್ಲಿ ಮಾಡಿರೋದ್ರಿಂದ ಇದು ಕೂಡ ಒನ್ ಆಫ್ ದಿ ಮೇಜರ್ ಡ್ರೈವರ್ಸ್ ಫಾರ್ ಇಂಡಿಯಾ ಟು ಇನ್ವೆಸ್ಟ್ ಇನ್ ರಿನ್ಯೂವೇಬಲ್ ಎನರ್ಜಿ. ನವೀಕರಿಸಬಹುದಾದ ಇಂಧನಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಇದು ಒಂದು ಪ್ರಮುಖ ಕ್ರಿಯಾಶಕ್ತಿ ಅಂತ. ಸೊ ಇದು 6 ಪಾಯಿಂಟ್, 10 ಮಾರ್ಕಿಗೆ 5 ಅಥವಾ 6 ಪಾಯಿಂಟ್ ಬರೆದ್ರೆ ಸಾಕು. ಇದು ಬರೆದ ನಂತರ ನೀವು ಒಳ್ಳೆಯ ಕನ್ಕ್ಲೂಷನನ್ನು ಬರಿಬೇಕು. ಸೊ ಎಸ್ಪೆಷಲಿ ಕನ್ಕ್ಲೂಷನ್ ಬರೆಯುವಾಗ ಗೌರ್ಮೆಂಟ್ ಏನೇನು ಸ್ಕೀಮ್ಸ್ ತಂದಿದೆ ಬರೆದ್ರೆ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ, ಅಥವಾ ಏನಾದರೂ ಫ್ಯೂಚರಿಸ್ಟಿಕ್ ಆಗಿ ಬರೀಬೇಕು. ಇಲ್ಲಿ ನೋಡಿ ಇವರು ಏನು ಬರ್ತಿದ್ದಾರೆ ಅಂದರೆ, ಒಟ್ಟಾರೆಯಾಗಿ ಭಾರತವು ನವೀಕರಿಸಬಹುದಾದ ಇಂಧನದ ಅಭಿವೃದ್ಧಿಗಾಗಿ ಹೊಸ ಸಚಿವಾಲಯ ರೂಪಿಸಿದೆ. ವೆರಿ ಗುಡ್, ಫೈನ್.
ಸುಸ್ಥಿರ ಇಂಧನ ಅಭಿವೃದ್ಧಿಪಡಿಸುವಲ್ಲಿ ನವೀಕರಿಸಬಹುದಾದ ಇಂಧನ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕರೆಕ್ಟ್, ನಾಟ್ ಬ್ಯಾಡ್. ಏನು ಸುಸ್ಥಿರ ಸಸ್ಟೈನೇಬಲ್ ಎನರ್ಜಿ ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಬರೆದಿದ್ದಾರೆ, ದಟ್ಸ್ ಫೈನ್. ಆದರೆ ನೀವು ಇನ್ನೂ ಸ್ಪೆಸಿಫಿಕ್ ಆಗಿ ಬರೆದಾಗ ಕನ್ಕ್ಲೂಷನನ್ನು ಈಸ್ ದ ಲಾಸ್ಟ್ ಪಾಯಿಂಟ್ ಆಫ್ ರೀಡಿಂಗ್. ಒಬ್ಬ ಇವ್ಯಾಲ್ಯುಯೇಟ್ರಿಗೆ ನಿಮ್ಮ ಉತ್ತರದ ಕೊನೆಯ ಹಂತ ಯಾವುದು? ಕನ್ಕ್ಲೂಷನ್. ಅದು ಬೆಸ್ಟ್ ಅಂತ ಇದ್ದಾಗ ನಿಮಗೆ ಮೇ ಬಿ 8 ಮಾರ್ಕ್ ಕೊಡುವಲ್ಲಿ 8.5 ಕೊಡಿಸ್ಬೋದು ನೀವು, ಅಥವಾ 9 ಕೊಡಿಸ್ಬೋದು. ಸೊ ಕನ್ಕ್ಲೂಷನ್ಗೂ ಕೂಡ ಅದು ಇಂಪಾರ್ಟೆಂಟ್, ಅದು ಲಾಸ್ಟ್ ಪಾಯಿಂಟ್ ಆಗಿರೋದ್ರಿಂದ ಅಲ್ಲಿ ಕೂಡ ಇಂಪ್ರೆಸ್ ಮಾಡೋದಕ್ಕೆ ನೀವು ನೋಡಬೇಕು. ಸೊ ನಾವೇನು ಬರೆದಿದ್ವಿ? ಈ ಶಕ್ತಿಯ ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ಭಾರತ ಸರ್ಕಾರವು ಹೊಸ ನವೀಕರಿಸಬಹುದಾದ ಶಕ್ತಿಯ ಸಚಿವಾಲಯವನ್ನು ಸ್ಥಾಪಿಸಿದೆ. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ MNRE ಸ್ಥಾಪಿಸಿದೆ. ಅದರ ಮೂಲಕ ನೋಡಿ ಸ್ಕೀಮ್ಸ್ ಬರೆದಿದ್ರೆ ಎಷ್ಟು ಬೆನಿಫಿಟ್. ಇಲ್ಲಿ ಇವರು ಸ್ಕೀಮ್ ಬರೆದಿಲ್ಲ. PM ಕುಸುಮ್, ನ್ಯಾಷನಲ್ ಹೈಡ್ರೋಜನ್ ಮಿಷನ್, ಜಲಜನಕ ಮಿಷನ್, ರಾಷ್ಟ್ರೀಯ ಸೋಲಾರ್ ಮಿಷನ್ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಅಥವಾ ಕಾರ್ಯಗತಗೊಳಿಸಿದೆ. ನೀವು ನೋಡಿ ಒಂದು 3 ಸ್ಕೀಮ್ಸ್ ಬರ್ದ್ರಿ, 3 ಯೋಜನೆಗಳನ್ನು ಬರೆದ್ರಿ, ಅದು ಇನ್ನೂ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಅದಾದ ನಂತರ ಜಾಗತಿಕವಾಗಿ ರಾಷ್ಟ್ರೀಯ ಸೋಲಾರ್ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA ಕೂಡ ಸ್ಥಾಪಿಸಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಭಾರತದಲ್ಲೇ ಇದೆ ಅಲ್ವಾ? ಫೈನ್. ಇದರ ಸ್ಥಾಪನೆಗೆ ಭಾರತ ಪ್ರಮುಖ ಪಾತ್ರವನ್ನು ವಹಿಸಿದೆ ಬರೆದು. ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತ ಒಂದು ಸ್ವಲ್ಪ ಬರಬೇಕು. ಕರ್ನಾಟಕ ಸರ್ಕಾರವೂ ಕೂಡ KREDL, ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್, ಅಷ್ಟು ಬರೆಯೋಕೆ ಅಲ್ಲಿ ಟೈಮ್ ಇರಲಿಲ್ಲ, 10 ಮಾರ್ಕ್ ಕ್ವಶನ್. KREDL ಮೂಲಕ ಉತ್ತೇಜನ ನೀಡುತ್ತಿದೆ. ನೀವು ಕರ್ನಾಟಕನೂ ಬರೆದ್ರಿ, ಭಾರತನೂ ಬರೆದ್ರಿ. ಸೊ ಇದು ಒಂದು ಮಾದರಿಯಾದಂತಹ ಉತ್ತರ, ಅಂದರೆ ಗುಡ್ ಆನ್ಸರ್ಸ್ ಅಥವಾ ಗುಡ್ ಮಾರ್ಕ್ಸ್ ಬರುವಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಫೈನ್. ಸೊ ಈಗ ನಿಮ್ಗೆ ಡೌಟ್ ಬರ್ಬೋದು, ಅಂದರೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮಿನೇಷನ್ ಪ್ರೆಷರಲ್ಲಿ ಈ ರೀತಿಯಾಗಿ ಮಾದರಿ ಉತ್ತರಕ್ಕೆ ಹತ್ತಿರವಾದಂತಹ ಉತ್ತರವನ್ನು ಅಥವಾ ಇವ್ಯಾಲ್ಯುಯೇಟರ್ ನೋಡಿದ ತಕ್ಷಣ ಇಂಪ್ರೆಸ್ ಆಗುವಂತಹ ಉತ್ತರಗಳನ್ನು ಹೇಗೆ ಬರೀಬಹುದು ಅಂತ. ಸೊ ಅದಕ್ಕಾಗಿಯೇ ನಾವು ಆಗಲೇ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆಯೇ ಮೇನ್ಸ್ ಪರೀಕ್ಷೆಗೆ, ಮುಖ್ಯ ಪರೀಕ್ಷೆಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೋಸ್ಕರವಾಗಿ KAS ಲಕ್ಷ್ಯ ಅನ್ನೋ ಪ್ರೋಗ್ರಾಮನ್ನು ಆಚಾರ್ಯ IAS ವತಿಯಿಂದ ಆರಂಭ ಮಾಡ್ತಾ ಇದ್ವಿ. ಇದೇ 20ನೇ ತಾರೀಕಿನಿಂದ ಮೇನ್ಸ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ಓವರ್ಲ್ಯಾಪ್ ಆಗಿರುವಂತಹ ಸಬ್ಜೆಕ್ಟ್ಗಳನ್ನು ಮಾತ್ರ ಇಡ್ತಾ ಇದ್ದೀವಿ, ಸೊ ದ್ಯಾಟ್ ನಿಮ್ಮ ಪ್ರಿಲಿಮ್ಸ್ ಪ್ರಿಪರೇಷನ್ ಹಾದಿ ತಪ್ಪಬಾರದು ಅಂತ. ಫೈನ್ ಅಲ್ವಾ? ನಿಮ್ಮ ಜಾಸ್ತಿ ಈ KS ಲಕ್ಷ್ಯ ಪ್ರೋಗ್ರಾಮ್ನ ಕುರಿತಾದ ಜಾಸ್ತಿ ಮಾಹಿತಿಗಾಗಿ ನೀವು ವಿಜಯನಗರದಲ್ಲಿರುವಂತಹ ನಮ್ಮ ಸಂಸ್ಥೆಯನ್ನು ನೇರವಾಗಿ ಭೇಟಿಯಾಗಿ ಸಂಪರ್ಕಿಸಬಹುದು. ಅಲ್ಲದೆ ಈ ಕೆಳಗಡೆ ಬರುತ್ತಿರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡುವ ಮೂಲಕ ನೀವು ಈ ಕೋರ್ಸ್ನ ಮಾಹಿತಿಯನ್ನು ತಗೊಳ್ಬೋದು. ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮಾಧ್ಯಮದಲ್ಲಿ ಲಭ್ಯ ಇದೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಕಿರು ಪರೀಕ್ಷೆಗಳನ್ನು ನಡೆಸ್ತೀವಿ. 5 ದಿವಸಗಳಿಗೆ ಒಂದು ಸಲ ಕಿರು ಪರೀಕ್ಷೆ ಇರುತ್ತೆ. ಮೇನ್ಸ್ಗಿರುವಂಥ ಮತ್ತು ಪ್ರಿಲಿಮ್ಸ್ಗಿರುವಂಥ ಟಾಪಿಕ್ಸ್ ಸಿಮಿಲರ್ ಇರುವಂಥ ಓವರ್ಲ್ಯಾಪ್ ಆಗಿರುವಂಥ ಟಾಪಿಕ್ಸನ್ನೇ ಇಡ್ತಾ ಇದ್ದೀವಿ. ಅದಾದ ನಂತರ ಡಿಟೇಲ್ಡ್ ಸಿನಾಪ್ಸಿಸ್ಸು ಕನ್ನಡ ಮತ್ತು ಇಂಗ್ಲೀಷ್, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ, ಆ್ಯಂಡ್ ಡಿಸ್ಕಷನ್ಸ್ ಆರ್ ಪ್ರೊವೈಡೆಡ್ ಇನ್ ದ ಕ್ಲಾಸ್. 1-to-1 ಮೆಂಟರ್ಶಿಪ್ ಆ್ಯಂಡ್ ಡಿಟೇಲ್ಡ್ ಇವ್ಯಾಲ್ಯುಯೇಷನ್ ಆ್ಯಂಡ್ ಫೀಡ್ಬ್ಯಾಕ್ಸ್ ಆರ್ ಪ್ರೊವೈಡೆಡ್ ಟು ದಿ ಆಸ್ಪಿರೆಂಟ್ಸ್. ಸೊ ನಮಗೆ ಡಿಮಾಂಡ್ ಇರುವಂಥದ್ದು ವೆಟರನ್ ಆಸ್ಪಿರೆಂಟ್ಸ್, ಆಲ್ರೆಡಿ ಮೇನ್ಸ್ ಬರೆದು ಇಂಟರ್ವ್ಯೂಗೆ ಹೋದವರು. ಸೊ ನಾವು ಕೂಡ ನಮ್ಮ ಕೋರ್ಸ್ಗೆ ವಿದ್ಯಾರ್ಥಿಗಳನ್ನ ಸೇರಿಸುವಾಗ ಯಾರು ಸೀರಿಯಸ್ ಆ್ಯಂಡ್ ಡೆಡಿಕೇಟೆಡ್ ಆಸ್ಪಿರೆಂಟ್ಸ್ ಇರ್ತಾರೆ ಅವ್ರನ್ನ ಮಾತ್ರ ಸೇರಿಸೋದು ಅಂತ ನಿರ್ಧಾರವನ್ನು ಕೂಡ ಮಾಡಿದ್ದೀವಿ. ಸೊ ಇಫ್ ಯು ಆರ್ ಸೀರಿಯಸ್ ಆ್ಯಂಡ್ ಡೆಡಿಕೇಟೆಡ್ ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ಇನ್ಸ್ಟಿಟ್ಯೂಟ್. ಓಕೆ, ಧನ್ಯವಾದಗಳು. ನಮ್ಮ ಈ ಸೀರೀಸ್ ಯಾವುದು ಮೇನ್ಸ್ ಉತ್ತರ ಪತ್ರಿಕೆಗಳು ಮತ್ತು ಮಾದರಿ ಉತ್ತರ ಹೇಗೆ ಬರಿಬೇಕಿತ್ತು ಅನ್ನೋ ಸೀರೀಸ್ ಇನ್ನು ಮುಂದೆಯೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಧನ್ಯವಾದಗಳು.